ಹಾಯ್ ಆಲ್, ಪರ್ಫೆಕ್ಟ್ ಆಗಿ ಡಿಲಿಷಿಯಸ್ ಚೀಸಿ ಸ್ವೀಟ್ ಕಾರ್ನ್ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಸೊ ಒಂದು ಪ್ಯಾನ್ ಅಲ್ಲಿ 2 ಟೇಬಲ್ ಸ್ಪೂನ್ ಆಯಿಲ್ ಆಡ್ ಮಾಡ್ಕೊಂಡಿದ್ದೀನಿ. ಸೊ ಬೇಕು ಅಂತಂದ್ರೆ ನೀವು ಬಟರ್ ಕೂಡ ಆಡ್ ಮಾಡ್ಕೋಬಹುದು. ಆಯಿಲ್ ಬಿಸಿ ಆದ್ಮೇಲೆ ಹಾಫ್ ಕಪ್ ಆನಿಯನ್ಸ್ ನಾನು ಚಾಪ್ ಮಾಡಿಬಿಟ್ಟು ಆಡ್ ಮಾಡಿದ್ದೀನಿ. ಜೊತೆಗೆ 2 ಟೇಬಲ್ ಸ್ಪೂನ್ ಗಾರ್ಲಿಕ್. ಸೊ ಆಡ್ ಮಾಡಿಬಿಟ್ಟು ಚೆನ್ನಾಗಿ ಸಾಟೆ ಮಾಡಿ ಟಿಲ್ ಇಟ್ ಬಿಕಮ್ಸ್ ಟ್ರಾನ್ಸ್ಲೂಸೆಂಟ್ ಕಲರ್, ಬ್ರೌನ್ ಆಗೋದಕ್ಕೆ ಬಿಡ್ಬೇಡಿ. ಆಮೇಲೆ ನೆಕ್ಸ್ಟ್ ಇದರಲ್ಲಿ 2 ಟೇಬಲ್ ಸ್ಪೂನ್ ಮೈದಾ ಹಿಟ್ಟು ಆಡ್ ಮಾಡ್ಕೊಳ್ಳಿ. ಇಲ್ಲ ಅಂತಂದ್ರೆ ನೀವು ಗೋಧಿ ಹಿಟ್ಟು ಕೂಡ ಯೂಸ್ ಮಾಡ್ಕೋಬಹುದು. ಸೊ ಇದನ್ನ ಚೆನ್ನಾಗಿ ಸ್ಟರ್ ಮಾಡಿ ಟಿಲ್ ಇಟ್ ಬಿಕಮ್ಸ್ ಬ್ರೌನ್ ಕಲರ್. ಓಕೆ, ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಕಂಟಿನ್ಯೂಸ್ ಆಗಿ ಸ್ಟರ್ ಮಾಡಬೇಕು ಸೊ ದಟ್ ಹಸಿ ವಾಸನೆ ಹೋಗ್ಬೇಕು. ಅಂಡ್ ಇದಕ್ಕೆ ನಾನು 3 ಕಪ್ ಹಾಲು ಹಾಕೊಂಡಿದ್ದೀನಿ. ಸೊ 1 ಕಪ್ ಹಾಕಿದ್ಮೇಲೆ ಚೆನ್ನಾಗಿ ಸ್ಟರ್ ಮಾಡಿ, ಅಗೇನ್ ಇನ್ನೊಂದು ಕಪ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಅಗೇನ್ ಹಾಫ್ ಕಪ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಸೊ ದಟ್ ಗಂಟುಗಳೆಲ್ಲ ಇರಬಾರ್ದು. ಸೊ ನೀವು ನೋಡ್ತಾ ಇದ್ದೀರಲ್ವಾ, ಮೈದಾ ಹಿಟ್ಟು ಹಾಕಿರೋದ್ರಿಂದ ಸ್ವಲ್ಪ ಕಲರ್ ವೈಟ್ ಆಗಿ ಬರುತ್ತೆ. ನೀವೇನಾದ್ರೂ ಗೋಧಿ ಹಿಟ್ಟು ಯೂಸ್ ಮಾಡಿದ್ರಿ ಅಂತಂದ್ರೆ ಸ್ವಲ್ಪ ಬ್ರೌನ್ ಕಲರ್ ಆಗಿ ಕಾಣಿಸುತ್ತೆ ಅಷ್ಟೇ. ಅಂಡ್ ಅಗೇನ್ ಇದರಲ್ಲಿ ನಾನು 2 ಸ್ಲೈಸಸ್ ಚೀಸ್ ಆಡ್ ಮಾಡಿದ್ದೀನಿ. ಬೇಕು ಅಂತಂದ್ರೆ ನೀವು ಗ್ರೇಟ್ ಮಾಡಿಬಿಟ್ಟು ಕೂಡ ಚೀಸ್ನ ಆಡ್ ಮಾಡ್ಬೋದು. ಸೊ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ದಟ್ ಚೀಸ್ ಎಲ್ಲ ಮೆಲ್ಟ್ ಆಗಬೇಕು. ಚೀಸ್ ಎಲ್ಲ ಮೆಲ್ಟ್ ಆಗಿದ್ಮೇಲೆ 1.5 ಕಪ್ ಸ್ವೀಟ್ ಕಾರ್ನ್ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬಾಯ್ಲ್ ಮಾಡ್ಕೊಂಡಿದ್ದೀನಿ. ಸೊ ಅದನ್ನ ನಾನು ಇವಾಗ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಜಾಸ್ತಿ ಸಾಲ್ಟ್ ಹಾಕಿದ್ರು ಕೂಡ ಚೆನ್ನಾಗಿರಲ್ಲ, ಬಿಕಾಸ್ ಚೀಸ್ ಅಲ್ಲೂ ಕೂಡ ಸ್ವಲ್ಪ ಸಾಲ್ಟ್ ಇರುತ್ತೆ ಅಲ್ವಾ. ಸೊ ಬಾಯ್ಲ್ ಮಾಡುವಾಗ ಸ್ವೀಟ್ ಕಾರ್ನ್ ಏನ್ ಹಾಕಿರ್ತೀರಲ್ವ ಅದು ಸಫಿಶಿಯಂಟ್ ಆಗಿರುತ್ತೆ. ಓಕೆ, ಸೊ ಈ ರೀತಿ ಆಗ್ಬಿಟ್ಟು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡಿ. ಫ್ರೆಂಡ್ಸ್, ರೆಸಿಪಿ ಇಷ್ಟ ಆಗ್ತಾ ಇದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಸೊ ದ್ಯಾಟ್ ನಿಮ್ಗೆ ಇಂತಹ ಡಿಲಿಷಿಯಸ್ ರೆಸಿಪಿ ನನ್ನ ಚಾನಲ್ ಅಲ್ಲಿ ಸಿಗ್ತಾ ಹೋಗುತ್ತೆ. ಅಂಡ್ ಇದರಲ್ಲಿ ನಾನು ಹಾಫ್ ಸ್ಪೂನ್ ಚಿಲ್ಲಿ ಫ್ಲೇಕ್ಸ್ ಆಡ್ ಮಾಡಿದ್ದೀನಿ. ಅಂಡ್ ಅಗೇನ್ 1 ಸ್ಪೂನ್ ನಾನು ಆರೆಗನೋ ಪಿಜ್ಜಾ ಸೀಸನಿಂಗ್ ಇರುತ್ತೆ ಅಲ್ವಾ, ಸೊ ಅದನ್ನ ಆಡ್ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು 1 ಬಾಯ್ಲ್ ಆಗೋದಕ್ಕೆ ಬಿಡಬೇಕು ಅಷ್ಟೇ. ಆಮೇಲೆ ಲಿಡ್ ನ ಕ್ಲೋಸ್ ಮಾಡಿಬಿಟ್ಟು ಫ್ಲೇಮ್ ಕೂಡ ಆಫ್ ಮಾಡ್ಕೊಳ್ಳಿ. ಅಂಡ್ 10 ಮಿನಿಟ್ಸ್ ಆದ್ಮೇಲೆ ನೀವು ಇಲ್ಲಿ ನೋಡ್ಬೋದು ನಮ್ಮ ಡಿಲಿಷಿಯಸ್ ಚೀಸಿ ಸ್ವೀಟ್ ಕಾರ್ನ್ ರೆಸಿಪಿ ತಿನ್ನೋದಕ್ಕೆ ರೆಡಿ ಆಗಿದೆ. ಮತ್ತೆ ಸಿಗೋಣ ಮುಂದಿನ ರೆಸಿಪಿ ಜೊತೆ. ಬಾಯ್ ಬಾಯ್.